ಇಡೀ ದೇಶ ಅಯೋಧ್ಯೆಯಲ್ಲಿ ರಾಮದೇವರ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಗಳಿಗೆ ಸಾಕ್ಷಿಯಾಗಿದೆ. ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೆ ಪ್ರತಿ ಮನೆಯಲ್ಲಿ ವಿಶೇಷ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಒಂದು ಮನೆಯಿಂದ ಹಿಡಿದು ಸಂಘ ಸಂಸ್ಥೆಗಳು ಕೂಡ ಅವರದ್ದೇ ಆದ ಸಂಭ್ರಮಾಚರಣೆ ಮಾಡಿದ್ದಾರೆ. ಆದರೆ ಇಲ್ಲೊಂದು ಶಾಲೆ ಚಿತ್ರಕಲೆ ಮೂಲಕ ರಾಮನ ಬಾಲ್ಯವನ್ನು ನೆನಪಿಸುವ ಪ್ರಯತ್ನ ಮಾಡಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬೈರುಂಬೆ ಶಾಲೆಯೊಂದರಲ್ಲಿ ಶ್ರೀರಾಮಾಯಣ ಕುರಿತು ಚಿತ್ರಣವನ್ನು ಹಸಿ ಚಿತ್ರಕಲೆ ಮೂಲಕ ಬಿತ್ತರಿಸಿದ್ದಾರೆ. ಶಾಲಾ ಆವರಣದ ಗೋಡೆಯಲ್ಲಿ ಸಂಪೂರ್ಣ ರಾಮಾಯಣದ ಚಿತ್ತಾರ ವಿದ್ಯಾರ್ಥಿಗಳನ್ನ ಮೊದಲು ಸ್ವಾಗತಿಸುತ್ತವೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿಯ ಕುಂಚದಲ್ಲಿ ಅರಳಿದ ರಾಮನ ಬಾಲ್ಯದಿಂದ ಹಿಡಿದು ಆತನ ಪಟ್ಟಾಭಿಷೇಕದ ಸಂಪೂರ್ಣ ರಾಮಾಯಣವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಬೈರುಂಬೆ ಶ್ರೀ ಶಾರದಾಂಬಾ ಪ್ರೌಢಶಾಲೆಯ ಗೋಡೆಯ ಮೇಲೆ ಸಂಪೂರ್ಣ ರಾಮಾಯಣವನ್ನು ನಾವು ಕಾಣಬಹುದು. ವಾಲ್ಮೀಕಿ ರಾಮನ ಬಾಲ್ಯದಲ್ಲಿ ಆತನ ಪಾಠೋಪಚಾರದ ಕುರಿತು ಇಲ್ಲಿ ಚಿತ್ರಿಸಿದ್ದು, ರಾಮನ ವನವಾಸ ಹಾಗೂ ಸೀತೆಯ ಕುರಿತು ಎಳೆಯಾಗಿ ತಿಳಿಸಿದ್ದಾರೆ. ಸಂಹಿತಾ ಹೆಗಡೆ ಕಶಿನ್ಮನೆ ಅಂತ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ, ಅವಳು ಬಿಡಿಸಿದ್ದು. ಇದಕ್ಕೆ ಈ ಸನ್ನಿವೇಶಗಳ ಐಡಿಯಾಗಳನ್ನು ಕೊಟ್ಟಿದ್ದು ನಚಿಕೇತ್ ಹೆಗಡೆ ಅಂತ. ಅವನು ಕೂಡ ಮೈಸೂರಲ್ಲಿ LLB ಮಾಡ್ತಾ ಇದ್ದಾನೆ, ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ. ಅದೇ ರೀತಿ ಇದಕ್ಕೆ ಸಹಕಾರವನ್ನು ಐಡಿಯಾನೆಲ್ಲ ಕೊಟ್ಟಿದ್ದು GM ಹೆಗಡೆ ಬೊಮ್ಮನಹಳ್ಳಿ ಅವರು, ನಮ್ಮ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರು ಕೂಡ ಹೌದು. ಅವರು ಈ ಕೊನೆಯ ಪಟ್ಟಾಭಿಷೇಕದ ಚಿತ್ರವನ್ನು ಅವರು ಬಿಡಿಸಿದ್ದು. ನಾನು ಸಂಹಿತಾ ಹೆಗಡೆ ಅಂತ, ಶ್ರೀ ಶಾರದಾಂಬಾ ಆಂಗ್ಲ ಮಾಧ್ಯಮ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿನಿ. ಶಾಲೆಯನ್ನು ಹೊಸದಾಗಿ ಕಟ್ಟಿ ಪೇಂಟ್ ಮಾಡಿದರು. ನಾನು ಅದನ್ನು ನೋಡೋಕ್ಕೆ ಬಂದಾಗ ಹೆಡ್ ಮಾಸ್ಟರ್ ಆದಂಥ ವಸಂತ್ ಹೆಗ್ಡೆ ಅವರು ನನ್ನ ಹತ್ರ ಪೌರಾಣಿಕ ಸ್ಟೋರಿಯನ್ನು ಯಾವುದಾದ್ರೂ ಇಲ್ಲಿ ಚಿತ್ರ ಬಿಡ್ಸೋಕ್ಕೆ ಹೇಳಿದರು. ವರ್ಲಿ ಆರ್ಟನ್ನು ಬೇಸಾಗಿ ಇಟ್ಕೊಂಡು ರಾಮಾಯಣದ ಸ್ವಲ್ಪ ಭಾಗವನ್ನು ಇಲ್ಲಿ ಬಿಡಿಸಿದ್ದೀನಿ. ಬೈರುಂಬೆ ಶ್ರೀ ಶಾರದಾಂಬಾ ಪ್ರೌಢಶಾಲೆಯಲ್ಲಿ ಮಕ್ಕಳಿಗೆ ಇತಿಹಾಸ ತಿಳಿಸುವ ದೃಷ್ಟಿಯಿಂದ ಅನೇಕ ವಿಷಯಾಧಾರಿತ ಚರ್ಚೆ ಹಾಗೂ ವಿನೂತನ ಮಾದರಿ ವಿದ್ಯಾಭ್ಯಾಸದ ಜೊತೆ ಪುರಾಣದ ಅರಿವನ್ನು ಕೂಡ ಇಲ್ಲಿ ಮೂಡಿಸಲಾಗುತ್ತಿದೆ. ದೇಶವೇ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಯನ್ನ ಅತಿ ವಿಜೃಂಭಣೆಯಿಂದ ಆಚರಿಸಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ದರ್ಶನವಾಗಿದೆ. ಆದರೆ ಬೈರುಂಬೆ ಶ್ರೀ ಶಾರದಾಂಬಾ ಪ್ರೌಢಶಾಲೆಯಲ್ಲಿ ಗೋಡೆಯಲ್ಲಿ ಅದೇ ಶ್ರೀರಾಮನ ಬಾಲ್ಯ, ಆತನ ವನವಾಸ ಸೇರಿದಂತೆ ಕೊನೆಯದಾಗಿ ಪಟ್ಟಾಭಿಷೇಕದ ಕುರಿತು ಚಿತ್ತಾರವನ್ನು ಚಿತ್ರಿಸಲಾಗಿದೆ. ಈ ಚಿತ್ರಗಳು ವಿದ್ಯಾರ್ಥಿಗಳಲ್ಲಿ ರಾಮಾಯಣದ ಬಗೆಗಿನ ಆಸಕ್ತಿ ಹೆಚ್ಚುವಂತೆ ಮಾಡಿದೆ. ಅಲ್ಲದೆ ಚಿತ್ರದಿಂದ ಸುಲಭವಾಗಿ ರಾಮಾಯಣವನ್ನು ನೆನಪಿಟ್ಟುಕೊಳ್ಳಬಹುದಾಗಿದೆ. ನಾವು ಹಾಸ್ಟೆಲಿಂದ ಬಂದಿ ಹೋಗಿ ಮಾಡ್ತಾ ಇರ್ತೀವಿ. ನಾವು ಯಾವಾಗೂ ಈ ಶಾಲೆ ಎಂಟರ್ ಆಗ್ಬೇಕಾದ್ರೆ ಈ ರಾಮಾಯಣದ ಚಿತ್ರ ನೋಡ್ಕೊಂಡು ಇದ್ರ ಬಗ್ಗೆ ನೆನಪಿಟ್ಕೊಳ್ಳಿಕ್ಕೂ ಭಾಳ ಹೆಲ್ಪ್ ಆಗ್ತದೆ ನಮಗೆ. ಮತ್ತು ನಾವು ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಈ ಚಿತ್ರದ ಬಗ್ಗೆನೇ. ಮತ್ತು ಈ ಆರ್ಟ್ ಸ್ಟೈಲು ಭಾರಿ ನಮ್ಗೆ ಇಷ್ಟ ಆಗ್ತದೆ. ಅಂದರೆ ಚಂದ ಮಾಡಿ ಆ ಶೇಪು, ಕ್ಯಾರೆಕ್ಟರ್ಸಿನ ಶೇಪು ವೆರಿ ಕ್ರಿಯೇಟಿವ್ ಅನಿಸಿತ್ತು ನಮಗೆ. ಇದು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆಯಲ್ಲ, ಅದಕ್ಕೆ ಇದು ಒಂಥರ ಶ್ರೇಷ್ಠ ಅನಿಸ್ತದೆ ನಮಗೂ. ರಾಮನ ಬಾಲ್ಯ ಜೀವನ ಚಿತ್ರಕಲೆ ಮೂಲಕ ಮಾಡಿದ್ದಾರೆ. ಮತ್ತು ರಾಮನ ಬಾಲ್ಯ ಜೀವನದಿಂದ ಹಿಡಿದು ಅವನ ಪಟ್ಟಾಭಿಷೇಕ ತನಕನೂ ಈ ಆರ್ಟ್ ಸ್ಟೈಲಲ್ಲಿ ಮಾಡಿದ್ದಾರೆ. ಇದು ಭಾಳ ಅಟ್ರಾಕ್ಟಿವ್ ಕಾಣ್ತದೆ. ನಮ್ಮ ಶಾಲೆ ಒಳಗೆ ಬಂದಾಗ ಇದು ಎಲ್ಲರಿಗೂ ಒಂದು ಸ್ಪಾಟ್ಲೈಟ್ ಆಗಿ ಕಾಣುತ್ತೆ. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿದ್ದು, ಆ ಕುರಿತು ಕೂಡ ಹರ್ಷ ವ್ಯಕ್ತಪಡಿಸುವ ಇಲ್ಲಿನ ವಿದ್ಯಾರ್ಥಿಗಳು ರಾಮಾಯಣದ ಕುರಿತು ಎಳೆಯಾಗಿ ತಿಳಿದುಕೊಂಡಿದ್ದಾರೆ. ಭಗವದ್ಗೀತೆಯ ಕುರಿತು ಉಪನ್ಯಾಸ ನೀಡುವ ಅದೆಷ್ಟೋ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿದ್ದಾರೆ. ಪುರಾಣ ಇತಿಹಾಸಗಳ ಮೇಲೆ ಅತಿ ಹೆಚ್ಚು ಆಸಕ್ತಿ ಹೊಂದಿರುವ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅವುಗಳನ್ನು ತಿಳಿಸುವ ಪ್ರಯತ್ನ ಮಾತ್ರ ಇತರೆ ಶಾಲೆಗಳಿಗೆ ಮಾದರಿಯಾಗಿದೆ.